ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಕೆಲ ಕಿಡಿಗೇಡಿಗಳು ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಘೋಷಣೆ ಕೂಗಿದ್ದು ಪುಂಡಾಟ ಮೆರೆದಿದ್ದು ಧರ್ಮ ಸಂಘರ್ಷ ನಡೆಸಲು ಯತ್ನಿಸಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ನಗರದಲ್ಲಿ ಸೆಪ್ಟೆಂಬರ್ 16ರಂದು ಈದ್ ಮಿಲಾದ್ ಅಂಗವಾಗಿ ಆಯೋಜಿಸಿದ್ದ ಮೆರವಣಿಗೆಯಲ್ಲಿ ಅನ್ಯ ಕೋಮಿನ ಕೆಲ ಪುಂಡ ಯುವಕರು ಹಿಂದೂ ಸಂಘಟನೆಯಲ್ಲಿ ಒಂದಾದ ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಘೋಷಣೆ ಕೂಗಿದ್ದಾರೆ. ಸಿಟಿ ಬಸ್ ನಿಲ್ದಾಣ ರಸ್ತೆಯ ಗಣಪತಿ ಪೆಂಡಾಲ್ ಎದುರು ಪಟಾಕಿ ಸಿಡಿಸಿದ್ದಲ್ಲದೆ ಪೆಂಡಾಲ್ ಒಳಗೆ ಪಟಾಕಿ ಎಸೆದಿದ್ದು ವಿಕೃತಿ ಮೆರೆದಿದ್ದಾರೆ. ಹೀಗಾಗಿ ಹಿಂದೂಪರ ಸಂಘಟನೆಗಳ ಮುಖಂಡರು ಘಟನೆ ಸಂಬಂಧ ಗಂಭೀರವಾಗಿ ಆರೋಪಿಸಿ ಎರಡೂ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು ತಕ್ಷಣವೇ ಪ್ರಕರಣಗಳಲ್ಲಿ ಭಾಗಿಯಾದವರನ್ನ ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲದೆ ಹೋದಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಸಿ ನಗರ ಠಾಣೆ ಇನ್ಸ್ಪೆಕ್ಟರ್ ಮೋಹನ್ ಕೃಷ್ಣ ಅವರಿಗೆ ದೂರು ಸಲ್ಲಿಸಿದರು. ಹಾಸನದಲ್ಲಿ ಒಂದು ಮತಾಂತರ ಜಿಹಾದಿಗಳು RSSನ ಬಗ್ಗೆ ಮಾತಾಡಿದ್ದಾರೆ. ಅವರು ಎಲ್ಲಿ ಕರೀತಾರೆ ಅಲ್ಲಿಗೆ ಬಂದು ನಿಲ್ಲುವುದಕ್ಕೆ RSSನ ಕಾರ್ಯಕರ್ತರು ರೆಡಿ ಇದ್ದಾರೆ. ಗಾಂಡುನ ಗಂಡಸ ಅನ್ನೋದನ್ನ ತೋರಿಸ್ತೀವಿ. ಅವನ್ನ ಎದೆಯಲ್ಲ, ಅವನ ತಾಯಿ ಎದೆಯಲ್ಲೇ ಕುಡಿದಿದ್ದಾನೆ ಅಂದರೆ ಎಲ್ಲಿಗೆ ಬರಬೇಕು ಹೇಳೋಕ್ಕೆ ನಾವು ಅವ್ನು ಎಲ್ಲಿ ಹೇಳ್ತಾನೆ ಸ್ಥಳ ಅಲ್ಲಿಗೆ ಬಂದು ನಿಲ್ತೀವಿ. ತಾಕತ್ತಿದ್ರೆ ಎದುರಿಸೋಕ್ಕೆ ತಾಕತ್ತಿದೆಯಾ ಅನ್ನೋದನ್ನ ಈ ಮೂಲಕ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈಗ ಪೊಲೀಸ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. 24 ಗಂಟೆ ಕಾಲಾವಕಾಶವನ್ನು ಕೇಳಿದ್ದೀವಿ. ಅವನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಅವನಿಗೆ ಯಾವ ಕಾನೂನು ಕ್ರಮಗಳು ಏನೇನು ಕಠಿಣ ಶಿಕ್ಷೆ ಇದೆ ಅದನ್ನು ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೀವಿ. ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ನಾಗಮಂಗಲ ಘಟನೆ ಮಾಸುವ ಮುನ್ನವೇ ಮತ್ತೆ ಕೆಲ ಅನ್ಯ ಕೋಮಿನ ಯುವಕರು ಹಾಸನದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಕಲ್ಕೋದಕ್ಕೆ ಮುಂದಾಗಿದ್ದು ನಿಜಕ್ಕೂ ಬೇಸರದ ಸಂಗತಿಯೇ ಸರಿ. ಬಿಜೆಪಿ ಮುಖಂಡರಾದ SK ವೇಣುಗೋಪಾಲ್, ಪುನೀತ್ ಮುಂತಾದವರು ದೂರು ನೀಡುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.